ದಾವೋಸ್ಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ದಾವೋಸ್ಗೆ ತೆರಳಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೂಡ ಅವರ ಜೊತೆ ತೆರಳಿರೋದು. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಹ್ವಾನ ನೀಡಲಿದ್ದಾರೆ ಸಚಿವರು. ದಾವೋಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ದಾವೋಸ್ಗೆ ತೆರಳುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಆ ದಾವೋಸ್ನಲ್ಲಿ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಈಗಾಗಲೇ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿರೋದು. ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣ ದಾವೋಸ್ಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ದಾವೋಸ್ಗೆ ತೆರಳಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೂಡ ಅವರ ಜೊತೆ ತೆರಳಿರೋದು. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಹ್ವಾನ ನೀಡಲಿದ್ದಾರೆ ಸಚಿವರು. ದಾವೋಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ದಾವೋಸ್ಗೆ ತೆರಳುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಆ ದಾವೋಸ್ನಲ್ಲಿ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಈಗಾಗಲೇ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿರೋದು. ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣ ದಾವೋಸ್ಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ದಾವೋಸ್ಗೆ ತೆರಳಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೂಡ ಅವರ ಜೊತೆ ತೆರಳಿರೋದು. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಹ್ವಾನ ನೀಡಲಿದ್ದಾರೆ ಸಚಿವರು. ದಾವೋಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ದಾವೋಸ್ಗೆ ತೆರಳುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಆ ದಾವೋಸ್ನಲ್ಲಿ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಈಗಾಗಲೇ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿರೋದು. ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣ ದಾವೋಸ್ಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ದಾವೋಸ್ಗೆ ತೆರಳಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೂಡ
ಅವರ ಜೊತೆ ತೆರಳಿರೋದು. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಹ್ವಾನ ನೀಡಲಿದ್ದಾರೆ ಸಚಿವರು. ದಾವೋಸ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್, ಎಂ ಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ದಾವೋಸ್ಗೆ ತೆರಳುವ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಆ ದಾವೋಸ್ನಲ್ಲಿ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಈಗಾಗಲೇ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿರೋದು. ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳ್ತಿರೋದು ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳ್ತಿರೋದು ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳ್ತಿರೋದು ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, ರಾಜಕೀಯ ಕಾರಣ ದಾವೋಸ್ಗೆ ತೆರಳಿದ ಡಿಸಿಎಂ ಡಿ ಕೆ ಶಿವಕುಮಾರ್. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ದಾವೋಸ್ಗೆ ತೆರಳಿದ್ದಾರೆ. ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಕೂಡ ಅವರ ಜೊತೆ ತೆರಳಿರೋದು. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಹ್ವಾನ ನೀಡಲಿದ್ದಾರೆ ಸಚಿವರು. ದಾವೋಸ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್, ಎಂ ಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ದಾವೋಸ್ಗೆ ತೆರಳುವ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಆ ದಾವೋಸ್ನಲ್ಲಿ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಈಗಾಗಲೇ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿರೋದು. ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳ್ತಿರೋದು ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳ್ತಿರೋದು ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳ್ತಿರೋದು ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, ರಾಜಕೀಯ ಕಾರಣ ದಾವೋಸ್ಗೆ ತೆರಳಿದ ಡಿಸಿಎಂ ಡಿ ಕೆ ಶಿವಕುಮಾರ್. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ದಾವೋಸ್ಗೆ ತೆರಳಿದ್ದಾರೆ. ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಕೂಡ ಅವರ ಜೊತೆ ತೆರಳಿರೋದು. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಹ್ವಾನ ನೀಡಲಿದ್ದಾರೆ ಸಚಿವರು. ದಾವೋಸ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್, ಎಂ ಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ದಾವೋಸ್ಗೆ ತೆರಳುವ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಆ ದಾವೋಸ್ನಲ್ಲಿ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಈಗಾಗಲೇ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ತೆರಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿರೋದು. ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳ್ತಿರೋದು ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳ್ತಿರೋದು ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳ್ತಿರೋದು ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ. ಸರ್, ರಾಜಕೀಯ